ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಅಕ್ಷತಾ. ಸೊ ಇವತ್ತು ಚಂಪುನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಿದ್ದೀನಿ. ಈ ಬಸ್ ಸ್ಟ್ಯಾಂಡಾಗ ವೇಟ್ ಮಾಡತ್ತಿದ್ವಿ. ಬಸ್ಸು ಸ್ವಲ್ಪದ್ರಾಗ ಮಿಸ್ ಆಗಿಬಿಡ್ತು. 11:30ಗೆ ಹೋಗ್ಬೇಕು ಅಂದ್ಕೊಂಡ್ವಿ, ಬಟ್ ಸಿಗಲೇ ಇಲ್ಲ. ಒಳ್ಳೆ ವಾಪಸ್ 12:30 ತನಕ ಆದ್ವಿ. ಅವಳು ಯಾಕೋ ಜಾಸ್ತಿ ಅಳಾತ್ಬಿಟ್ಟಿದ್ಲು. ನನಗಂತೂ ತಡ್ಕೊಳಕ್ಕಾಗಲಿಲ್ಲ. ಇನ್ನು ಹಾಸ್ಪಿಟ್ಲಿಗೆ ಬಂದ್ವಿ. ಅವ್ರ ಅಕ್ಕ ಪಾಪ ಇವರು ಅಳೋದು ನೋಡಿ ಸ್ವಲ್ಪ ಜಲ್ದಿ ಬಿಟ್ಟರು. ಅಂದರೆ ನಮ್ಮ ಊರನ್ನವ್ರ ಅಕ್ಕನ ಅಲ್ಲಿ ಅಸಿಸ್ಟೆಂಟಾಗಿ ವರ್ಕ್ ಮಾಡ್ತಾರೆ, ಹಾಗಾಗಿ ಅವ್ರು ಬೇಗ ಬಿಟ್ಟರು. ಸೊ ಈಕೆ ಡಿಂಪು ಎಷ್ಟು ಚಂದ ಆಟ ಆಡತ್ತಿದ್ಲು ಅವ್ರ ಅಜ್ಜಿ ಜೊತೆ. ಟಿ ವಿ ಐತಾ ಅಲ್ಲೇ ಟಿ ವಿ ನೋಡ್ಕೊಂತ ಆಟ ಆಡತ್ತಿದ್ಲು. ಹಂಗಾಗಿ ನಾನು ಆಕಿನ ಪಾಡಿಗೆ ಆಕಿನ ಬಿಟ್ಟು ಈಕಿನ ಕೇರ್ ಮಾಡತ್ತಿದ್ನಿ. ಇನ್ನು ಡಾಕ್ಟ್ರ್ ಕಡೆ ಹೋದ್ವಿ. ಅವರು ಚೆಕ್ ಮಾಡತ್ತಿದ್ರು. ಜಾಸ್ತಿ ಜ್ವರ ಇದಾವೆ, 103 ಅದಾವೆ. ಇಲ್ಲೇ ನನ್ನ ಮುಂದೆ ಎಣ್ಣೆ ಹಾಕ್ರಿ, ಸಿರಪ್ ಹಾಕ್ರಿ ಅಂತಂದ್ರು. ಹಂಗೆ ಅಲ್ಲಿ ಕುಂತು ಸಿರಪ್ ಹಾಕಿ ಒಂದು ಚೂರು ಇದನ್ನು ಮಾಡಿಕೊಂಡೆ, ತಣ್ಣೀರು ಪಟ್ಟಿ ಹಾಕಿದ್ನಿ. ಹಂಗೆ ಇನ್ನು ನಮ್ಮ ಅಂಗಡಿಗೆ ಒಂದಿಷ್ಟು ಸಂತಿ ಬೇಕಿತ್ತು. ಸೊ ಸಂತಿ ತೊಗೊಂಡು ನೆಕ್ಸ್ಟ್ ಒಂದು ಸ್ವಲ್ಪ ಏನೂ ತಿಂದಿರಲಿಲ್ಲ ಮುಂಜಾನೆ. ಹಂಗೆ ಬಂದಿದ್ವಿ, ಬೇಗ ಆಗುತ್ತಂತಂದು ಇನ್ನು ಹೋಟೆಲಿಗೆ ಬಂದ್ವಿ. ಸ್ವಲ್ಪ ಎಣ್ಣೆ ಹಾಕಿದಾಗಿಂದ ಸ್ವಲ್ಪ ಹುಷಾರಾದ್ಲು. ಸ್ವಲ್ಪ ಕುಂತ ಓಡ್ರಿ ಕೈ ಬಿಟ್ಟು. ನನಗೆ ಅದು ಖುಷಿ ಜಾಸ್ತಿ ಆಯ್ತು. ಕುಂತ್ಬಿಟ್ಟಿದ್ಲು, ಒಂದು ಸ್ವಲ್ಪ ಆಟ ಆಡತ್ತಿದ್ಲು, ನಗಾತಿದ್ಲು. ನಂಗೆ ಅವಾಗ ಸ್ವಲ್ಪ ಸಮಾಧಾನ ಆಯ್ತು. ಇಲ್ಲ, ನನಗೆ ಅಲ್ಲಿವರೆಗೂ ಧೈರ್ಯನೇ ಇರಲಿಲ್ಲ. ನನ್ನ ಮಗಳು ಬರೀ ಅಳೋದು ಬರೀ ಹಿಂಗೆ ಗೋಣು ಮುರಿದು ಬೀಳೋಕ್ಕೆ ನನಗೆ ಅದು ಟೆನ್ಷನ್ ಆಗಿಬಿಟ್ಟಿತ್ತು. ಯಾಕೆ ಏನಾಯ್ತು ಸಡನ್ನಾಗಿ ಅಂತ ಆಟ ಆಡತ್ತಿದ್ಲು. ಅಲ್ಲಿ ಇವರು ಇದನ್ನು ಮಾಡ್ತಾರಲ್ಲ, ಸರ್ವ್ ಮಾಡ್ತಾರಲ್ಲ ಫುಡ್. ಸೊ ಅವರೆಲ್ಲ ಎಷ್ಟು ಚಲೋ ಮಾತಾಡತ್ತಿದ್ರಂದ್ರೆ ಇವ್ರ ಜೊತೆ ಕೆಲಸದವರು ಅಷ್ಟು ಚೆಂದ ಮಾತಾಡತ್ತಿದ್ರು. ಆಕೆಗೆ ನಗ್ಸೋದಾಯ್ತು. ಇಲ್ಲ ಆಕೆಗೆ ಹುಷಾರಿಲ್ಲ ಅಂದ್ರೆ ಆಕೆನ ಕೇರ್ ಮಾಡೋದತ್ತು ಎಲ್ಲ ಇದನ್ನು ಮಾಡತ್ತಿದ್ರು. ನಂಗೆ ಅದೊಂದು ಸ್ವಲ್ಪ ಖುಷಿ ಆಯ್ತು ನೋಡಿ. ಹಂಗೆ ಅವ್ರ ಡ್ಯಾಡಿ ಕಾಲ್ ಮಾಡಿದೆ. ಅವ್ರ ಡ್ಯಾಡಿ ಫುಲ್ ಟೆನ್ಷನ್ ಆಗಿದ್ದರು. ಇನ್ನು ಇವ್ರು ಆಟ ಆಡತ್ತಲ್ಲ, ಒಂದು ಸ್ವಲ್ಪ ತೋರಿಸಿದ್ರೆ ಸಮಾಧಾನ ಆಗುತ್ತೆ ಅಂತಂದೇಳಿ ಕಾಲ್ ಮಾಡಿದ್ನಿ. ಅವಾಗ ಅವರು ಸಮಾಧಾನ ಆದರು. ಏನಂದ್ರಮ್ಮ ಅಂತಂದರು. ಜ್ವರ ಈ ಥರ ಅದಾವು, ಜಾಸ್ತಿ ಇದಾವೆ ಅಂತ ಅದನ್ನು ಹೇಳಿದರು. ಮತ್ತು ಒಂದು 5 ದಿನದ ಸಿರಪ್ ಬರ್ಕೊಟ್ಟಾರ, ಹಾಕಬೇಕು. ಸೊ ಅವಳಿಗೆ ಒಂದು ಸ್ವಲ್ಪ ಹಪ್ಪಳ ಕೊಡತ್ತೀನಿ. ಆಕೆ ತಿನ್ನಲ್ಲ ಆ್ಯಕ್ಚುಲಿ. ಆಕೆ ಬಾಯಿ ತುಂಬ ಗುಳ್ಳೆದ್ದಾವಲ್ಲ, ಎದಕ್ಕಂತ ಕೇಳಿದ್ವಿ. ಹೀಟಿಗೆ ಅಂತ ಹೇಳಿದ್ರು ಅವರು. ಹೀಟ್ ಜಾಸ್ತಿಯಾಗಿ ಇದನ್ನು ಮಾಡತ್ತಾರ. ಒಂಚೂರು ಅವರಿಗೆ ಇದು ನೀರು ಜಾಸ್ತಿ ಕುಡಿಸ್ರಿ ಅಂತ ಹೇಳಿದರು. ಹಂಗಾಗಿ ನೀರನ್ನ ಕುಡ್ಸಾತೀನಿ. ಸಾರಿ, ಡಿಸ್ಟರ್ಬೆನ್ಸ್ ಜಾಸ್ತಿ ಐತಿ ಇವತ್ತು. ಸ್ವಲ್ಪ ನಮ್ಮ ಅಮ್ಮನೂರಿಗೆ ಹೋಗಬೇಕು ಅಂತ ರೆಡಿ ಆಗಿವಿ, ಹಾಗಾಗಿ ಏನು ಅನ್ಕೊಳಕ್ಕೆ ಹೋಗ್ಬೇಡ್ರಿ. ಸೊ ಅವಳು ಆಟ ಆಡೋದು ನೋಡೋಕೆ ಒಂದು ಖುಷಿ. ಹಂಗೆ ಇನ್ನು ನಮ್ಮ ತಮ್ಮ ಈ ಕಡೆ ಹಾಸ್ಪಿಟ್ಲಿಂದ ಬರಬೇಕಾದ್ರೆ ನಮ್ಮ ತಮ್ಮನೂ ಬರ್ತೀನಿ ಅಂತ ಹೇಳ್ಯಾನ ಊರಿಗೆ. ನೋಡಬೇಕು, ನಮ್ದು ಇನ್ನೂ ಲೇಟ್ ಆಗುತ್ತೆ ಏನೋ. ಇನ್ನು ತಿಂದು ಹತ್ತದಷ್ಟೇ ನಮ್ಮದು. ಸೊ ಅವಳು ಆಟ ಆಡೋದೇ ನಂಗೆ ಖುಷಿ ಆಯಿತು. ಹೆಂಗೆ ಎಲ್ಲರೂ ಕೇಳತ್ತಿದ್ರಿ, ನಿಜ ಇನ್ಸ್ಟಾಗ್ರಾಮ್ದೊಳಗೆ ಸತರ ಮೆಸೇಜ್ ಮಾಡಿದ್ರಿ ನಂಗೆ, ಚಂಪು ಆರಾಮಿದ್ದಾಳೇನಕ್ಕ, ನೀವು ಆರಾಮಿರಿ, ನೀವು ಆರಾಮಿದ್ರೆ ಆಕೆ ಆರಾಮಂತ. ನಿಮ್ಮ ಪ್ರೀತಿ ಪಡೆಯೋಕೆ ನಾನು ನಿಜ ಪುಣ್ಯ ಮಾಡೀನಿ. ನಿಮ್ಮಂಥ ಒಂದು ಫ್ಯಾಮಿಲಿ ಐತಿ ಅಂದ್ರೆ ನಂಗೆ ಖುಷಿ ಆಗುತ್ತೆ. ಸೊ ನಂಗೆ ನಿಜ ಅಂದರೆ ನಿಜ ನಿಮ್ಮ ಕೇರ್ ಆಯಿತು. ಎಲ್ಲರೂ ಚಂಪು ಹುಷಾರಿಲ್ಲ ಅಂದಾಗ ಮೆಸೇಜ್ ಮಾಡಿ ಕೇಳೋದಾಯ್ತು. ನಂಗೆ ಒಂಥರ ನೀವು ಫ್ಯಾಮಿಲಿ ಮೆಂಬರ್ಸ್ ಆಗಿಬಿಟ್ಟಿರಿ ನಂಗೆ. ಹಂಗಾಗಿ ನಾನು ಅಂತಿರ್ತೀನಿ ನಮ್ಮ ಮನೆಯವ್ರಿಗೆ, ಇವ್ರು ಹಿಂಗೆ ಮೆಸೇಜ್ ಮಾಡಿದ್ದಾರೆ ರೀ. ನಿಮ್ಮ ಪ್ರತಿಯೊಂದು ಕಮೆಂಟ್ಸು ನಮ್ಮ ಹಸ್ಬೆಂಡಿಗೆ ಹೇಳ್ತೀನಿ ನಾನು, ಇವ್ರು ಈ ಥರ ಮೆಸೇಜ್ ಮಾಡಿದ್ದಾರೆ ರೀ ಅಂತಂದು. ಅವ್ರು ಹಂಗೆ ಅಂದರು, ಫ್ಯಾಮಿಲಿ ಆಗ್ಬಿಟ್ಟಾರಮ್ಮ ಅವ್ರಿಗೆ, ನಮ್ಗೆ ಅವರೇ ಫ್ಯಾಮಿಲಿ ಎಲ್ಲ ಅನ್ನತ್ತಿದ್ರು. ಸೊ ಇನ್ನು ಬಸ್ ಸ್ಟ್ಯಾಂಡಿಗೆ ಬಂದು ಕೂತ್ವಿ. ಬಸ್ಸು ಬರುತ್ತಂತ ವೇಟ್ ಮಾಡತ್ತೀವಿ. ಸೊ ಮನೆಗೆ ಬಂದ್ವಿ. ಇನ್ನು ಮನೆಗೆ ಬಂದು ಒಂದು ಸ್ವಲ್ಪ ಆಕೆಗೆ ಏನಾದರೂ ಮಾಡಬೇಕು. ಮಧ್ಯಾಹ್ನ 2:30 ಆಗಿತ್ತು ಅನ್ಸುತ್ತಾ ಬಂದ್ವಿ. ಅಲ್ಲಿವರೆಗೂ ಕಡಿಮೆ ಆಗಿತ್ತು ಆಕೆಗೆ. 11 ಗಂಟೆ ಬಂದಿದ್ದು ಜ್ವರ ಕಡಿಮೆ ಆಗಿತ್ತು. ಬಟ್ ಸಡನ್ನಾಗಿ ಒಳ್ಳೆ 4:30 ಸುಮಾರಾಗಿ ಜ್ವರ ಬಂತು. ಸೊ ಅವ್ರು ಹೇಳಿದರು ತಣ್ಣೀರು ಪಟ್ಟಿ ಹಾಕಿ ಮೈಯೆಲ್ಲ ಒರೆಸ್ರಿ ಸ್ವಲ್ಪ ಅಂತಂದು. ಹಾಗಾಗಿ ತಣ್ಣೀರು ಪಟ್ಟಿ ಹಾಕೋತ ಕೂತಿದ್ನಿ. ಸೊ ತಣ್ಣೀರು ಪಟ್ಟಿ ಹಾಕೋತ ಕೂತಿದ್ನಿ ನಾನು. ಅವಳು ನೋಡೋಕ್ಕಾಗವಲ್ದು, ನಿಮಗೂ ನೋಡ್ತಿರ್ಬೇಕು ಹೆಂಗಾಗ್ಬಿಟ್ಟ ಅಂತಂದು. ಅವಳ್ದ ಚಿಂತೆ. ಮತ್ತೆ ಜ್ವರ ಬಂದು ಅಲ್ಲ ಅಂತ ಅನ್ನಿಸ್ತು. ಹೊಳ್ಳಿ ಕಾಲ್ ಮಾಡಿದೆ ಅಲ್ಲೇ ಡಾಕ್ಟ್ರಿಗೆ. ಅವ್ರು ಹೇಳಿದರು, ಇಲ್ಲ ಟೈಮ್ ತಪ್ಪಿಸಿ ಬರುತ್ತಾ, ಸಡನ್ನಾಗಿ ಕಡಿಮೆ ಆಗಂದ್ರೆ ಆಗಲ್ಲ. ಸೊ ಡೋಂಟ್ ವರಿ, ಏನು ಅಂದ್ಕೊಳಕ್ಕೆ ಹೋಗ್ಬೇಡ್ರಿ ಅಂತಂದು. ಸೊ ಇನ್ನು ನಾನು ಆರ್ಡ್ರ್ ಮಾಡಿದ್ನಿ. ಡೆಲಿವರಿ ಬಾಯ್ ಮನೆ ಹತ್ರನೇ ಬಂದಿದ್ದರು. ಸೊ ಇನ್ನು ಆರ್ಡ್ರನ್ನ ಇಸ್ಕೊಂಡು ಏನು ಆರ್ಡ್ರ್ ಅಂತಂದು ನೆಕ್ಸ್ಟ್ ವ್ಲಾಗೊಳಗೆ ಹೇಳ್ತೀನಿ. ಅನ್ಬಾಕ್ಸ್ ಮಾಡ್ತೀನಲ್ಲ ಅವಾಗ. ಏನಿಲ್ಲ, ನಾನು ಸಿಂಪಲ್ಲಾಗಿ ಸುಮ್ಮನೆ ಕ್ಯೂರಿಯಾಸಿಟಿನೂ ಬೇಡ, ಒಂದು ರಿಂಗ್ ಲೈಟ್ನ ಆರ್ಡ್ರ್ ಮಾಡಿದ್ನಿ. ಇನ್ನೊಂದು ಮನೆಗೋಸ್ಕರ ಒಂದು ಕಿಚನ್ ಆರ್ಗನೈಜೇಷನ್ ಮಾಡ್ಬೇಕು ಅಂದ್ಕೊಂಡೀನಿ. ಹಂಗಾಗಿ ಒಂದೊಂದೇ ಆರ್ಡ್ರ್ ಬರತ್ತಿದ್ವು. ಇದು ರಿಂಗ್ ಲೈಟು. ಸೊ ರಿಂಗ್ ಲೈಟ್ ಕೊಟ್ಟು ಹೋದರು. ಆಮೇಲೆ ನಂದೆ ಅವ್ರು ಮಾರ್ನಿಂಗ್ ಕಾಲ್ ಮಾಡಿದರು, ಇಲ್ಲ ನಿಮ್ದು ಈ ಥರ ಪಾರ್ಸಲ್ ಐತಿ, ಈವ್ನಿಂಗ್ ಬರ್ತೀವಿ, ನೀವು ಯಾವ ಟೈಮಿಗೆ ಸಿಗ್ತೀರಿ ಅಂತಂದು. ಸೊ ಅದಕ್ಕೆ ಹೇಳಿದೆ, ನಾವು ಮನೆಯೊಳಗೆ ಇರ್ತೀವಿ ಬರ್ರಿ ಅಂತ ಹೇಳಿದ್ದೆ ನಾನು. 2 ತೊಗೊಂಡು ಬಂದ್ರೆ ನಾನು ಅದನ್ನೇ ಹೇಳಿದೆ, ನಂಗೆ 2 ಬರ್ತಾವಂತ ಮೆಸೇಜ್ ಮಾಡಿದ್ದೆ. ಅವ್ರು 1 ಅಂದಿದ್ರಲ್ಲ, ನಾನು ಹೇಳಿದೆ ಚೆಕ್ ಮಾಡಿಕೊಡ್ರಿ ಒಂದು ಸಾರಿ, 2 ಬರ್ತಾವಂತ ಹೇಳ್ಯಾರಲ್ಲ, 2 ಬರ್ತಾವಂತ ಮೆಸೇಜ್ ಬಂದೈತಿ ಅನ್ನೋಣ. ಅವ್ರು ಚೆಕ್ ಮಾಡಿಕೊಂಡ್ರು. ಸೊ 2 ಪಾರ್ಸಲ್ ಬಂದವು. ಇನ್ನು ತಮ್ಮ ಬಂದ. ಈವ್ನಿಂಗ್ ಅವ್ರನ್ನ ಕರ್ಕೊಂಡು ಸ್ವಲ್ಪ ಆಟ ಆಡ್ಸಾತಿದ್ದ.
ಸೊ ಫೈನಲಿ ಚಂಪುಗೂ ಪೂರ ಹುಷಾರಾಗೈತಿ, ಆರಾಮಿದ್ದಾಳೆ. ಇನ್ನು ತಮ್ಮ ಬಂದನ, ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಊರಿಗೆ ಹೋಗ್ಬೇಕು, ಅಮ್ಮನೂರಿಗೆ. ಈ ಲಾಗ್ನ ಕಂಟಿನ್ಯೂ ಮಾಡೋದಾದ್ರೆ ಮಾಡ್ತೀನಿ, ಇಲ್ಲ ಅಂದ್ರೆ ಮತ್ತೆ ನೆಕ್ಸ್ಟು ಅಮ್ಮನೂರಿಗೆ ಹೋಗೋದು ಲಾಗ್ ಮಾಡ್ತೀನಿ ನಾನು. ಸೊ ನನ್ಗೆ ಒಂಥರ ಧೈರ್ಯ, ನಮ್ಮ ತಮ್ಮ ಬಂದಲ್ಲ ಒಂದು ಸ್ವಲ್ಪ ಹೊತ್ಕೊಳ್ಳೋದಾಯ್ತು. ಭಾಳ ಆ್ಯಕ್ಟಿವ್ ಮಾಡಿಸಿದ ಆಕಿನ್ನ. ಅಲ್ಲಿವರೆಗೂ ಒಂಚೂರು ಆ್ಯಕ್ಟಿವ್ ಇರಲಿಲ್ಲ. ಆಮೇಲೆ ಅವ ಬಂದಮೇಲೆ ಒಂದು ಸ್ವಲ್ಪ ಹೊರಗೆ ಹೊತ್ಕೊಂಡು ಹೋಗೋದಾಯ್ತು, ಆಟ ಆಡ್ಸೋದಾಯ್ತು, ಮಾಡೋಣ ಒಂದು ಸ್ವಲ್ಪ ಆ್ಯಕ್ಟಿವ್ ಆದ್ಲು. ಮಾಮ ಅನ್ನೋದಾಯ್ತು, ಅಪ್ಪ ಅಮ್ಮ ಎಲ್ಲ ಕರೆಯತ್ಲ ಅವಾಗ. ಸೊ ಒಂದು ಸ್ವಲ್ಪ ಅದು ಸ್ಲಿಪ್ಪರ್ಸು ಹಾಕೇ ಇಲ್ಲ ಇವ್ರಿಗೆ, ಒಂದು ಸಾರಿನೂ ಹಾಕಿಲ್ಲ. ಬಟ್ ಅದು ಅಂದ್ಕೊಂಡೆ ಅವ್ರ ಡ್ಯಾಡಿ ತೊಗೊಂಡು ಬಂದಿರೋದು ಆಗ್ತೈತೇನೋ ಹಾಕೋಣೇನೋ ಅಂತಂದು ಅವಳಿಗೆ ಹಾಕಿದ್ವಿ. ಆಕೆ ಕಾಲು ಇಡೋಕೆ ಬರಲಿಲ್ಲ, ಅಂದ್ರೆ ಅವಳಿಗೆ ಒಮ್ಮೆ ಹಾಕಿಲ್ಲಲ್ಲ, ಕಾಲು ಹಿಂಗೆ ನೀಟಾಗಿ ಇಟ್ಟು ನಡ್ಯೋಕೆ ಬರಲಿಲ್ಲ. ಸೊ ನಮ್ಮ ತಮ್ಮ ಅದನ್ನ ಹೇಳತ್ತಿದ್ದ, ಬಿಚ್ಚಿ ಬಿಡೋ ಆಕೆಗೆ ನಡ್ಯೋಕೆ ಬರಲ್ಲ, ರೂಢಿ ಮಾಡೇ ಇಲ್ಲ ನೀನು ಅಂತ ಅನ್ನತ್ತಿದ್ದ. ಸೊ ಅವನ್ನ ತೆಗೆದು ಇನ್ನು ಆಟ ಆಡಿಸ್ತೀವಿ ಅಂದಾಗ ಆಟ ಆಡ್ಸಾತ್ರು. ಈವ್ನಿಂಗೆಲ್ಲ ಹುಡುಗರನ್ನೆಲ್ಲ ಹೊತ್ಕೊಂಡಿದ್ರು. ಸೊ ಇನ್ನು ಡಿಂಪುನ ಮುಗಿಸಿ ಇನ್ನು ಚಂಪುನ ಆಟ ಆಡಿಸ್ಬೇಕು. ಇದು ಆ್ಯಕ್ಚುಲಿ ಗುಂಡನ ಕಾರು, 900 ರೂಪಾಯಿ ಕೊಟ್ಟು ಜಾತ್ರೆ ಒಳಗೆ ತೊಗೊಂಡಿವಿ, ರಿಮೋಟ್ ಕಾರು. ಇದು ಹೆಂಗಂದ್ರೆ ತಾನೇ ಟರ್ನ್ ಆಗುತ್ತೆ, ಲೈಟ್ ಹತ್ತುತ್ತಾ, ಮತ್ತು ಹಿಂದೆ ನೀರೆಲ್ಲ ಬಿಡುತ್ತಾ, ಒಂಥರ ಐತಿದು, ಮಸ್ತ್ ಐತಿ. ಸೊ ಈ ಥರ ರಿಮೋಟ್ ಐತಿ ಇದಕ್ಕೆ, ಹಿಂದೆ ಹೊಗೆ ಎಲ್ಲ ಬಿಡುತ್ತಾ, ಲೈಟೆಲ್ಲ ಹತ್ತುತ್ತಾ, ಚಂದ ಐತಿದು. ಸೊ ತೊಗೊಂಡು ಬಂದ್ವಿ. ಇನ್ನು ಸಿಂಚು ಲಾಗ್ ಮಾಡ್ತಾಳೆ ನಂದು. ಸೊ ಸಿಂಚುನ ಲಾಗ್ ಮಾಡತ್ತಿದ್ಲು, ಅಕ್ಕಿ ಕೈಯಾಗ ಕೊಟ್ಟು ನಾನು ಒಂದು ಸ್ವಲ್ಪ ಬ್ಯಾಗ್ ಪ್ಯಾಕ್ ಮಾಡ್ಕೊಳತ್ತಿದ್ನಿ, ಅಮ್ಮನವ್ರಿಗೆ ಹೋಗ್ಬೇಕಂತಂದು. ನೋಡಬೇಕು ಇನ್ನು ಈ ಲಾಗ್ ಎಲ್ಲಿಗೆ ಎಂಡ್ ಮಾಡ್ತೀನಿ ಗೊತ್ತಿಲ್ಲ. ಸೊ ನೋಡೋಣ, ಹಂಗೆ ಅಂತೂ ನೋಡ್ಕೋತಾ ಇರ್ರಿ. ನಿಮ್ಮ ಪ್ರೋತ್ಸಾಹ ಹಿಂಗೆ ಇರಲಿ, ನಂಗೆ ಜಾಸ್ತಿ ಸಪೋರ್ಟ್ ಮಾಡತ್ತೀರಿ. ನಿಮ್ಮ ಪ್ರತಿಯೊಂದು ಕಮೆಂಟ್ಸ್ ಇದಾವಲ್ಲ, ಅವು ಕಮೆಂಟ್ಸ್ ಎಲ್ಲ ನನ್ನ ಜೊತೆ ಒಂದು ಮಾತಾಡುವಂಥ ಒಂದು ಶೈಲಿ ನಿಮ್ಮದು. ನನಗೆ ಅನಿಸುತ್ತೆ, ನಂಗೆ ಯಾರೂ ಇಲ್ಲ ಅಂತ ಅನ್ಸೋದೇ ಇಲ್ಲ. ನೀವು ಕಮೆಂಟ್ ಮಾಡಿದಾಗ, ನಿಮ್ಮ ಕಮೆಂಟ್ ಓದಿದಾಗ ನನ್ನ ಜೊತೆ ನೀವಿದ್ದೀರಿ ಅಂತ ಅನ್ಸುತ್ತೆ. ಹೋಪ್ ನನಗದು ಬೇಕು ಅಷ್ಟೇ. ನನ್ನ ವಿಡಿಯೋ ನಾನು ಒಂದಿನ ತಪ್ಪು ಮಾಡ್ತೀನಿ, ನನಗೆ ಗೊತ್ತು, ಒಂದಿನ ಸರಿನೂ ಮಾಡ್ತೀನಿ. ಅದನ್ನೆಲ್ಲ ಹೊಂದ್ಕೊಂಡು ನೀವು ಅರ್ಥ ಮಾಡಿಕೊಂಡು ಕಮೆಂಟ್ ಹಾಕೋದೆಲ್ಲ ಐತಲ್ಲ, ನಂಗೆ ನಿಜ ಖುಷಿ ಆಗುತ್ತೆ. ಸೊ ಚಂಪು ಫೈನಲಿ ಆರಾಮಿದ್ದಾಳೆ. ಸೊ ಅವಳಿಗೇನು ಪ್ರಾಬ್ಲಮ್ ಆಗಿಲ್ಲ, ಇವಾಗ ಆಟ ಆಡ್ತಿದ್ದಾಳೆ, ನೋಡ್ತಿರ್ಬೇಕು. ಸೊ ಇನ್ನು ತಮ್ಮ ಬಂದಿದ್ದಾನಂತಂದು ಚಿಕನ್ ಮಾಡಬೇಕು ಅಂದ್ಕೊಂಡ್ವಿ. ಇನ್ನು ಅಮ್ಮನೂರಿಗೆ ಹೋದ್ರೆ ಜಾತ್ರೆ ಇತ್ತಲ್ಲ, ಚಿಕನ್ ತಿನ್ನಲ್ಲ ಅಂತಂದು ಚಿಕನ್ ಮಾಡಿದ್ವಿ. ಸೊ ಇನ್ನು ಇವರಿಗೆ ಒಂದು ಸ್ವಲ್ಪ ಗುಳಿ ಜಾಸ್ತಿ ಇದ್ದಿದ್ವಲ್ಲ, ಒಂದು ಸ್ವಲ್ಪ ಶರ್ಬತ್ ಕೊಟ್ಟರೆ ನಡೀತು ಅಂತ ಹೇಳಿದರು. ಹಾಗಾಗಿ ಶರ್ಬತ್ನ ಕೊಡಬೇಕು ಅಂತಂದು ಶರ್ಬತ್ ಮಾಡಿದ್ನಿ. ಸೊ ಅತ್ತೆಯವರು ಏನು ತಿಂದಿರಲಿಲ್ಲ, ಹಂಗೆ ಅಂಗಡಿಗೆ ಹೋಗ್ತೀನಿ ಅಂದ್ರೆ, ಹಂಗಾಗಿ ಸ್ವಲ್ಪ ಶರ್ಬತ್ ಮಾಡಬೇಕು ಅಂತಂದು ಶರ್ಬತ್ ಮಾಡಿದ್ನಿ. ಕೋಲ್ಡ್ ಡ್ರಿಂಕ್ ಅಂದ್ರೇನು, ಕೋಲ್ಡ್ ನೀರೇನು ಯೂಸ್ ಮಾಡ್ತಿಲ್ಲ, ಫ್ರಿಜ್ಜಲ್ಲಿರೋದು ಏನು ಯೂಸ್ ಮಾಡಿಲ್ಲ ಅವ್ರಿಗೆ ಇನ್ನೂವರೆಗೂ. ಸೊ ಹಾಗಾಗಿ ನಾನು ನಾರ್ಮಲ್ದು ನೀರು ಹಾಕಿ ಒಂದು ಸ್ವಲ್ಪ ಅವರಿಗೋಸ್ಕರ ಬೇರೆನೇ ಮಾಡಿದ್ನಿ. ಸ್ವಲ್ಪ ಶುಗರ್ ಹಾಕಿ ಒಂದಿಷ್ಟು ಏಲಕ್ಕಿ ಹಾಕಿದ್ನಿ. ಇದು ನಿಂಬೆಹಣ್ಣು ಹಾಕಿರಲಿಲ್ಲ ಅವರಿಗೆ, ಹಾಗಾಗಿ ಇನ್ನು ನಮಗೆ ಬೇರೆ ಮಾಡ್ಕೊಂಡ್ನಿ. ಸೊ ಇನ್ನು ಸಿಂಚು ಅವ್ರನ್ನ ಆಟ ಆಡ್ಸೋಕೆ ಕರ್ಕೊಂಡು ಹೋಗಿದ್ಲು ಮಠದ ಹತ್ರ, ಹಾಗಾಗಿ ನಾನು ಅವ್ರು ಆಟ ಆಡಲಿ ಅಂತ ಬಿಟ್ಟಿದ್ನಿ. ಸೊ ಸ್ಯಾಟರ್ಡೇ ಇತ್ತಲ್ಲ, ಬಂದಿದ್ದರು ಮನೆಗೆಲ್ಲರೂ, ಹಾಗಾಗಿ ಅವ್ರ ಜೊತೆ ಆಟ ಆಡತ್ತಿದ್ಲು. ಇನ್ನು ಡಿಂಪು ಆಟ ಆಡತ್ತಿದ್ಲು ನಮ್ಮ ಚೆರ್ರಿ ಜೊತೆ. ಸೊ ಹಂಗಾಗಿ ಅದನ್ನೊಂದಿಟ್ಟು ಲಾಗ್ನ ಮಾಡ್ಕೊಂಡ್ನಿ. ಸಾರಿ, ಜಾಸ್ತಿ ಡಿಸ್ಟರ್ಬೆನ್ಸ್ ಐತಿ, ಏನು ಅಂದ್ಕೊಳಕ್ಕೆ ಹೋಗ್ಬೇಡ್ರಿ, ಇವತ್ತೊಂದಿನ ಅಡ್ಜಸ್ಟ್ ಮಾಡಿಕೊಡ್ರಿ. ಸೊ ಚೆರ್ರಿ ಜೊತೆ ಆಟ ಆಡ್ತಾಳೆ, ಸಡನ್ನಾಗಿ ಅದು ಒದರಿದ ತಕ್ಷಣ ಓಡಿ ಬಂದುಬಿಡ್ತಾಳೆ, ಅದು ಆಗ್ಬಿಟ್ಟೈತಿ. ಸೊ ಇವಳಿಗೆ ಒಂದು ಸ್ವಲ್ಪ ಜ್ಯೂಸನ್ನ ಕುಡಿಸಿ ಇನ್ನು ಇವತ್ತಿನ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಇನ್ನೊಂದು, ಈಗೇನಾದರೂ ನಾವು ಗಾಜಿನ ಬಾಟ್ಲಿ ತರ್ತೀವಲ್ಲ, ಅದಕ್ಕೆ ಸ್ಟಿಕ್ಕರ್ಸ್ ಇತ್ತಂದ್ರೆ ಯಾವ ಥರ ರಿಮೂವ್ ಮಾಡೋದಂದ್ರೆ, ಬಿಸಿನೀರನ್ನ ಕಾಯಿಸ್ಬೇಕು. ಇಲ್ಲಿ ನೋಡ್ರಿ, ಇದಕ್ಕೆ ಈ ಥರ ಸ್ಟಿಕ್ಕರ್ ಐತಲ್ಲ, ಇದಕ್ಕೆ ಬಿಸಿನೀರನ್ನ ಕಾಯಿಸಿ ಬಿಸಿನೀರೊಳಗೆ ಒಂದು ಸ್ವಲ್ಪ ಇಟ್ಟರೆ ಅದು ನೆನೆದು ತಾನ ಬಿಡುತ್ತಾ. ಬೇಕಾದ್ರೆ ಟ್ರೈ ಮಾಡಿರಿ. ಹೋಪ್ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ಲಾಗೊಂದಿಗೆ ಸಿಗ್ತೀನಿ. ಚಂಪು ಆರಾಮಾಗಿದ್ದಾಳ. ಸೊ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪ್ರೀತಿ ಈಗ ಇರಲಿ. ಬಾಯ್ ಬಾಯ್.